ಬೋಧನಾ ಹೊಸಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅರುಣಾ ಸೊನ್ನೇಗೌಡ ಮತ್ತು ಆನಂದ್ ಅವರಿಂದ ಬೃಹತ್ ಸೇಬು ಹಾರಾಕಿ ಡಾಕ್ಟರ್ ಸುಧಾಕರ್, ಎಂಟಿಬಿ ನಾಗರಾಜ್ ಸೇರಿದಂತೆ ಎಂಟಿಬಿ ರಾಜೇಶ್ ಅವರಿಗೆ ಅದ್ದೂರಿ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗಡನಹಳ್ಳಿ ಹೋಬಳಿಯ ಬೋಧನಾ ಹೊಸಹಳ್ಳಿ ಗ್ರಾಮಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಡಾಕ್ಟರ್ ಕೆ ಸುಧಾಕರ್ ಅವರು, ವಿಧಾನ ಪರಿಷತ್ ಸದಸ್ಯರಾದ ಎಂಟಿಬಿ ನಾಗರಾಜ್ ಅವರು ಮತ್ತು ಎಂಟಿಬಿ ರಾಜೇಶ್ ಅವರು ಸೇರಿದಂತೆ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಬೈಕ್ ರ್ಯಾಲಿ, ಕಾರ್ ರ್ಯಾಲಿ ಮುಖಾಂತರವಾಗಿ ಬಹಿರಂಗ ಪ್ರಚಾರ ರೋಡ್ ಶೋ ಮಾಡಿದ ಸಂದರ್ಭದಲ್ಲಿ ಬೋಧನಾ ಹೊಸಹಳ್ಳಿಗೆ ಆಗಮಿಸಿದ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅರುಣಾ ಸೊನ್ನೇಗೌಡರವರು ಮತ್ತು ಆನಂದ್ರವರು ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೋಪಾಲ್ರವರು, ಗಾಯತ್ರಿರವರು ಹಾಗೂ ಗ್ರಾಮದ ಹಲವಾರು ಮುಖಂಡರುಗಳು, ಬಿಜೆಪಿ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತವನ್ನು ನೀಡಿ ಬೃಹತ್ ಗಾತ್ರದ ಸೇಬು ಹಾರವನ್ನು ಹಾಕಿ ಪಟಾಕಿಯನ್ನು ಸಿಡಿಸಿ ಅಭೂತಪೂರ್ವ ಸ್ವಾಗತವನ್ನು ಕೋರಿದರು. ಇದೇ ಸಂದರ್ಭದಲ್ಲಿ ಬೋಧನಾ ಹೊಸಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅರುಣಾ ಸೊನ್ನೇಗೌಡರವರು ಮಾತನಾಡಿ, ನಮ್ಮ ಗ್ರಾಮಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು, ಎಂಟಿಬಿ ನಾಗರಾಜ್ ಅವರು, ಎಂಟಿಬಿ ರಾಜೇಶ್ ಅವರು ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಮುಖಂಡರುಗಳು, ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಅನುಗಡನಹಳ್ಳಿ ಹೋಬಳಿಯ ಸಾವಿರಾರು ಬಿಜೆಪಿ ಮೋದಿ ಅಭಿಮಾನಿಗಳು ಬೈಕ್ ರ್ಯಾಲಿಯನ್ನು ಮಾಡುವ ಮುಖಾಂತರವಾಗಿ ಅವರಿಗೆ ಸೇಬು ಹಾರವನ್ನು ಹಾಕಿ ಅದ್ದೂರಿ ಸ್ವಾಗತವನ್ನು ಕೋರಿದ್ದು, ನಮ್ಮ ಗ್ರಾಮದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಈ ಬಾರಿ ಹೆಚ್ಚಿನ ಬಹುಮತಗಳನ್ನು ನೀಡುವುದು ಖಚಿತ ಎಂದಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಡಾಕ್ಟರ್ ಸುಧಾಕರ್ ಅವರು, ಎಂಟಿಬಿ ನಾಗರಾಜ್ ಅವರು ಮಾತನಾಡಿ, ಈ ಬಾರಿ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಯಾದರೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಭಾರತವನ್ನು 3ನೇ ಸ್ಥಾನಕ್ಕೆ ತರುವುದು ಮತ್ತು ಸಮಗ್ರ ಅಭಿವೃದ್ಧಿ ಮಾಡುವುದು ಖಚಿತವಾಗಿದ್ದು, ಕಾಂಗ್ರೆಸ್ನವರು ಗ್ಯಾರಂಟಿಗಳನ್ನು ನೀಡಿ ದೇಶವನ್ನು ಅಧೋಗತಿಗೆ ತಂದಿದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಇವತ್ತಿನ ದಿವಸ ಏನು ಇದೇ ತಿಂಗಳು 26ನೇ ತಾರೀಕು ನಡೆಯುವಂಥ ಲೋಕಸಭಾ ಚುನಾವಣೆಯ ನಮ್ಮ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು, ಹಾಗೆ ನಮ್ಮ ನೆಚ್ಚಿನ ನಾಯಕರು ಮಾಜಿ ಸಚಿವರಾದಂಥ ಶ್ರೀಯುತ ಎಂಟಿಬಿ ನಾಗರಾಜಣ್ಣವರು, ಅವರ ಸುಪುತ್ರರು ಆದಂಥ ಶ್ರೀಯುತ ರಾಜೇಶ್ ಅಣ್ಣವರು ಒಟ್ಟುಗೂಡಿ ನಮ್ಮ ಗ್ರಾಮದಲ್ಲಿ ಇವತ್ತಿನ ದಿವಸ ಮತ ಕೇಳಲಿಕ್ಕೆ ಪ್ರಚಾರಕ್ಕಾಗಿ ಬಂದಿದ್ದರು. ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ನೆರೆದು ಅವರಿಗೆ ಅಭೂತಪೂರ್ವವಾದಂಥ ಒಂದು ಸ್ವಾಗತವನ್ನು ಕೊಟ್ಟಿದ್ದೀವಿ. ಏನು ಈ ಚುನಾವಣೆ ನಡೀತಾ ಇದೆ, ಈಗ ನಾಳೆ 26ನೇ ತಾರೀಕು ಮೊದಲನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಿ ಬರ್ತಾರೆ ಅಂತ ನಮ್ಮ ಅಭಿಲಾಷೆ. ಅದೇ ರೀತಿಯಾಗಿ ಈ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲುತ್ತಾರೆ. ಈಗ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಾಗ ಹೇಳೋದಾದರೆ, ಪ್ರತಿ ಚುನಾವಣೆಯಲ್ಲೂ ಒಂದು 100 ಓಟು 200 ಓಟು ಹಿಂದೆ ಮುಂದೆ ಆಗ್ತಕ್ಕಂಥ ಸನ್ನಿವೇಶ ಇದೆ. ಇದೇ 2019ರ ಲೋಕಸಭಾ ಚುನಾವಣೆಯಲ್ಲಿ ಮೊನ್ನೆ BN ಬಚ್ಚೇಗೌಡರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. ಅವತ್ತಿನ ದಿವಸ ಸುಮಾರು 300ಕ್ಕೂ ಹೆಚ್ಚು ಮತಗಳು ನಮ್ಮ ಗ್ರಾಮದಲ್ಲಿ ಬಿಜೆಪಿಗೆ ಮುನ್ನಡೆ ದೊರಕಿತ್ತು. ಈ ಬಾರಿ ಕೂಡ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ಎಲ್ಲ ಯುವ ಜನ ಇರ್ಬೋದು, ವಿದ್ಯಾವಂತರು ಇರ್ಬೋದು, ಬಡವರು ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ರೈತರು ಇರ್ಬೋದು, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದ ಈ ಒಂದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂತ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬೆಂಬಲ ಕೊಡ್ತಾರೆ. ನಮ್ಮ ಗ್ರಾಮದಲ್ಲೂ ಸಹ ಒಂದು 100ರಿಂದ 200 ಹೆಚ್ಚಿನ ಬಹುಮತ ನಮಗೆ ಈ ಸಾರಿ ಮುನ್ನಡೆ ಸಿಗತ್ತೆ ಅಂತ ನಾವು ಆಶಾಭಾವನೆ ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಕಾರ್ಯಕರ್ತರೆಲ್ಲ ನಾವು ಮನೆ ಮನೆಗೆ ತೆರಳಿ ಪ್ರಚಾರ ಸಹಿತ ನಡೆಸಿದ್ದೀವಿ. ಇನ್ನು ಉಳಿದಿರ್ತಕ್ಕಂಥ ಇವತ್ತು ಸಂಪೂರ್ಣವಾಗಿ ನಾವು ಗ್ರಾಮದಲ್ಲಿ ಪ್ರಚಾರವನ್ನು ಮಾಡಿ 100ಕ್ಕೆ 100ರಷ್ಟು ಶ್ರಮ ವಹಿಸಿ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಗೆಲ್ಲಿಸಲಿಕ್ಕೆ ಪ್ರಾಮಾಣಿಕವಾಗಿ ದುಡಿತೀವಿ ಅಂತ ಈ ಮೂಲಕ ತಮ್ಮಲ್ಲಿ ನಾವು ಕೆ ಸುಧಾಕರ್ ಅನ್ನೋರು ಅವರ ಹತ್ತಿಗೆ ನಾಗರಾಜಣ್ಣ ಬಂದಿದ್ದಾರೆ. ಒಂದೇ ಒಂದು ವಾಕ್ಯದಲ್ಲಿ ಆಪಲ್ ಮಾಲೆ ತೆಗೆದು ಅನ್ನ ಮತದ ಆಶೀರ್ವಾದ ನರೇಂದ್ರ ಮೋದಿಗೆ ನಮ್ಮ ಕುಮಾರ ಕಂಠೀರವ ಮಂಜು, ನಮ್ಮ ಅಧ್ಯಕ್ಷರಾದಂಥ ಗೋಪಾಲ್ರವರ ಒಂದು ನೇತೃತ್ವದಲ್ಲಿ ನಮ್ಮ ನಾಯಕರು, ನಮ್ಮ ಅಭ್ಯರ್ಥಿಗಳಾದಂಥ ಸುಧಾಕರ್ ಅಣ್ಣನವರಿಗೆ ನಮ್ಮ ಹಿರಿಯರಿಂದ ಗೌಡ್ರ ವೆಂಕಟಪ್ಪನವರಲ್ಲಿ ಎಲ್ಲರಿಗೂ ಸಹ ಅಭಿನಂದನೆಗಳು. ಈ ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿಯಂದರು ಡಾಕ್ಟರ್ ಸುಧಾಕರ್ ಅಣ್ಣನವರಿಗೆ ಆಶೀರ್ವಾದ ಮಾಡಲಿಕ್ಕೆ ಹೊರಗಡೆ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ತಾಯಿಯಂದರಿದ್ದಾರೆ. ಎಂಪಿಗಳು ಗೆಲ್ತಾರೆ ಅಂತ ಹೇಳಿದ್ದಾರೆ.
ಆ ಗುಂಪಿನಲ್ಲಿ ಒಬ್ಬ ಲೋಕಸಭಾ ಸದಸ್ಯರು ನಾನು ಆಗ್ಬೇಕು ಅಂತ ನಿಮ್ಮನ್ನೆಲ್ಲ ಕೂಡ ಕೋರ್ತೇನೆ. ಈ ಚುನಾವಣೆ ಬಹಳ ಮುಖ್ಯ ಚುನಾವಣೆ. ನಿಮ್ಮ ಒಂದು ಮತ ಬಹಳ ಮುಖ್ಯವ. ಈ ನಿಮ್ಮ ಒಂದು ಮತದಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನ ಆಯ್ಕೆ ಮಾಡುವಂತ ಶಕ್ತಿ ನಿಮ್ಮ ಒಂದು ಮತಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಬಂಧುಗಳೇ, ಇವತ್ತು ಎನ್ ಡಿ ಎ ಮೈತ್ರಿಕೂಟ ಈಗಾಗಲೇ 400 ಸ್ಥಾನಗಳು ಗೆಲ್ಲುತ್ತೆ ಅಂತ ವರದಿ ಮಾಡಿದ್ದಾರೆ. ಆದರೆ ಇಂಡಿ ಮೈತ್ರಿಕೂಟ ಕೇವಲ 40 ಸ್ಥಾನ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಲೋಕಸಭಾ ಸದಸ್ಯರು ಮಾನ್ಯ ನರೇಂದ್ರ ಮೋದಿ ಅವರ ತಂಡದಲ್ಲಿರ್ಬೇಕಾ, ರಾಹುಲ್ ಗಾಂಧಿ ಅವರ ತಂಡದಲ್ಲಿರ್ಬೇಕಾ? ಪ್ರಧಾನಮಂತ್ರಿಗಳೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಂದು ನಮ್ಮ ಪರ ಇವತ್ತು ಮತಯಾಚನೆಯನ್ನ ಪ್ರಚಾರವನ್ನ ಮಾಡಿದ್ದಾರೆ. ತಾವೆಲ್ಲ ಕೂಡ ನೋಡಿದ್ದೀರಿ. ಅವ್ರ ಜೊತೆಗೆ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ಶ್ರೀ HD ದೇವೇಗೌಡರು ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ರು. ಹಾಗಾಗಿ ಬಂಧುಗಳೇ, ಇವತ್ತು ಸಮಯದ ಅಭಾವ, ಕೊನೆಯ ದಿವಸ ಇವತ್ತು ಬಹಿರಂಗ ಪ್ರಚಾರ. ಅದಕ್ಕೆ ನಮ್ಗೆಲ್ಲ ಮನವಿ ಮಾಡ್ತೇನೆ, ನಿಮ್ಮ ಮನೆ ಮಗನಾಗಿ, ನಿಮ್ಮ ಸಹೋದರನಾಗಿ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಯನ್ನ ನಾನು ಪ್ರಾಮಾಣಿಕವಾಗಿ ನಮ್ಮ MTB ನಾಗರಾಜಣ್ಣವ್ರ ಜೊತೆ ಸೇರ್ಕೊಂಡು ಮಾಡಿಕೊಡ್ತೀನಿ ಅಂತ ನಿಮಗೆ ಹಾಗಾಗಿ 26ನೇ ತಾರೀಕು ಚುನಾವಣೆ ಇದೆ. ನನ್ನ ಕ್ರಮ ಸಂಖ್ಯೆ, ನಮ್ಮ ಚಿಹ್ನೆ ಕಮಲಕ್ಕೆ ಮತವನ್ನ ತಾವೆಲ್ಲ ಕೂಡ ಕೊಟ್ಟು ಆಶೀರ್ವಾದವನ್ನ ಮಾಡಬೇಕು ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ನರೇಂದ್ರ ಮೋದಿಜಿ ಅವರಿಗೆ, ಡಾಕ್ಟರ್ ಸುಧಾಕರ್ ಅವರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹನುಮನಹಳ್ಳಿ ಹೋಬಳಿಯ ಬೋಧನಹಳ್ಳಿ ಗ್ರಾಮದ ಅಣ್ಣ ತಮ್ಮಂದಿರೆ, ಅಕ್ಕ ತಂಗಿಯರೇ, ತಾಯಿಯಂದಿರೆ, ನನ್ನ ಆತ್ಮೀಯ ಯುವಕ ಮಿತ್ರರೇ, ಇವತ್ತು ತಿರುಮಶಕ್ತಿನಲ್ಲಿ ಇವತ್ತು ಬೋಧನಹಳ್ಳಿಗೆ ಈ ಬೈಕ್ ರ್ಯಾಲಿನಲ್ಲಿ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಯುವ ಮಿತ್ರರು, ಅಭಿಮಾನಿಗಳು ಕೂಡ ಇವತ್ತು ಬೋಧನಹಳ್ಳಿ ಗ್ರಾಮವನ್ನು ತಲುಪಿದ್ದೇವೆ. ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿನ ನಮ್ಮ ಮುಖಂಡರು ಸೊನ್ನೇಗೌಡರು, ಕುಮಾರ್ ಅವರು, ಮಂಜೂರವರು, ಹಾಗೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗೋಪಾಲ್ರವರು, ಹಾಗೆ ಇಲ್ಲಿನ ಎಲ್ಲ ನಮ್ಮ ಪಕ್ಷದ ಅಭಿಮಾನಿ ಬಂಧುಗಳು ಸೇರಿ ಇವತ್ತು ಆಪಲ್ ಹಾರ ಹಾಕುವುದರ ಮೂಲಕ ಅಭಿಮಾನ ಪೂರ್ವಕವಾದ ಸ್ವಾಗತವನ್ನು ಕೋರಿದ್ದೀರಾ. ನಿಮ್ಗೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಕೂಡ ನಾನು ಹೇಳ್ತೇನೆ. ಬಂಧುಗಳೇ, ಇವತ್ತು ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಇವತ್ತು 15 ದಿವಸಗಳ ಕಾಲ ತಾಲೂಕಿನ 8 ತಾಲೂಕುಗಳ ಚುನಾವಣೆ ಪ್ರಚಾರವನ್ನು ಮುಗಿಸಿ ಇವತ್ತು ಕಡೆಯ ದಿನ ತಮ್ಮ ಈ ಗ್ರಾಮಕ್ಕೆ ಬಂದಿದ್ದೇವೆ. ಇನ್ನೇನು ಕೇವಲ ಒಂದೇ 1 ಗಂಟೆಗಳ ಮಾತ್ರ, 5 ಗಂಟೆಗೆ ಚುನಾವಣೆ ಪ್ರಚಾರ ರದ್ದಾಗ್ತದೆ. ಅದರಿಂದ ಬಂಧುಗಳೇ, ಇವತ್ತು ಡಾಕ್ಟರ್ ಸುಧಾಕರ್ ಅವರು ನೀವೆಲ್ಲರೂ ಕೂಡ ಈ ಹೊಸಕೋಟೆ ತಾಲೂಕಿನ ಮತಕ್ಷೇತ್ರದ ಹನುಮನಹಳ್ಳಿ ಹೋಬಳಿಯ ಬೋಧನಹಳ್ಳಿ ಗ್ರಾಮದ ಮತದಾನದ ಮೂಲಕ ಡಾಕ್ಟರ್ ಸುಧಾಕರ್ ಅವರಿಗೆ ಮತದಾನದ ಮೂಲಕ ಆಶೀರ್ವಾದ ಮಾಡಿ ಹೆಚ್ಚಿನ ಮತಗಳಿಂದ ಜಯಶೀಲನಾಗಿ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೇನೆ. ಭಾರತ್ ಮಾತಾ ಕಿ.